ಹಾಯ್ ಜನರೇ, ನನ್ನ ಹೆಸರು ಗೌತಮ್ ಅಂತ. ನಾನೊಂದು ಸಣ್ಣ ಕತೆ ಹೇಳಕ್ಕೆ ಬಂದಿದ್ದೀನಿ. ನಾನು ಒಂದು ಹುಡುಗಿನ ತುಂಬ ಇಷ್ಟಪಡ್ತಾ ಇದ್ದೀನಿ, ಆದರೆ ಹೇಳ್ಕೊಳ್ಳೋಕೆ ಧೈರ್ಯ ಸಾಕಾಗ್ತಾ ಇಲ್ಲ. ಯಾಕಂದರೆ ಒನ್ ಸೈಡ್ ಲವ್. ಅದಕ್ಕೆ ಈ ಲೆಟ್ರನ್ನ ಅವಳು ಕೊಟ್ಟು ನನ್ನ ಫೀಲಿಂಗ್ಸ್ನೆಲ್ಲ ಹೇಳ್ಕೊಡೋಣ ಅಂತಿದ್ದೀನಿ. ಈ ಜರ್ನಿಯಲ್ಲಿ ನೀವು ನನ್ನ ಜೊತೆಲಿ ಇರ್ತೀರಾ ಅಲ್ವಾ? ಅದೆಲ್ಲ ಬಿಡಿ, ನಿಮ್ಗೊಂದು ಡೌಟ್ ಬಂದಿರುತ್ತೆ ಅಲ್ವಾ, ಏನಪ್ಪ ಇವನು ಈ ಕಾಲದಲ್ಲಿ ಲವ್ ಲೆಟರ್ ಎಲ್ಲ ಬರೀತಾ ಇದ್ದಾನೆ ಅಂತ ಹೇಳಿ. ನನಗೆ ಹೇಗೆ ಪ್ರಪೋಸ್ ಮಾಡ್ತಾರೆ ಇಷ್ಟ ಅಂದರೆ ಲವ್ ಲೆಟರ್ಸ್. ನನಗೆ ಲವ್ ಲೆಟರ್ಸ್ ಅಂದರೆ ತುಂಬಾ ಇಷ್ಟ. ಈ ಕಾಲದಲ್ಲೆಲ್ಲ ಹೇಗೆ ಅಂದರೆ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ರೀಲ್ಸ್ ಇದೆ. ಅದು ಯಾರೋ ಎಡಿಟ್ ಮಾಡಿರೋದು 1000 ಜನ ಹತ್ರ ಹೋಗುತ್ತೆ. ಅದೇ ರೀಲ್ ನನಗೂ ಬರುತ್ತೆ. ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಈಗ ಗೊತ್ತಾಯ್ತಲ್ವಾ ಲವ್ ಲೆಟರ್ ಏನಕ್ಕೆ ಬರದೆ ಅಂತ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಹೇಳಿದ್ರೆ ಫನ್ನಿ ಅನ್ಸ್ಬೋದು, ಇವಳ ಜೊತೆ ಇರೋ ಪ್ರತಿ ಕ್ಷಣನೂ ಹಬ್ಬನೇ ಕಣ್ರಿ. ಏನೂ ಗೊತ್ತಿಲ್ಲ, ಇದೇ ಥರ ಅವಳ ಕೈ ಹಿಡ್ಕೊಂಡು ಲೈಫ್ ಲಾಂಗ್ ಓಡೋಣ ಅನ್ಸುತ್ತೆ. ಲೋ, ನಿಶಾಗ್ ಹೇಳ್ದ್ಯಾ ಏನಂದ್ಲು? ಆ್ಯಕ್ಚುಲಿ ನೀನೇನೋ ಹೇಳಬೇಕು ಅಂತಿದ್ದಲ್ಲ, ಏನದು? ಓಕೆ, ನಾನು ಜರ್ಮನಿ ಹೋಗ್ತಾ ಇದ್ದೀನಿ. ನೀನು ಹೇಳೋಷ್ಟ್ರಲ್ಲಿ ಅವಳು ಜರ್ಮನಿಗೆ ಹೋಗಿ ಬೇರೆಯವ್ರನ್ನ ಮದುವೆ ಮಾಡಿಕೊಂಡು 2 ಮಕ್ಕಳು ಮಾಡಿಕೊಂಡು ವಾಪಸ್ ಬರ್ತಾಳಲ್ಲ, ಆಗ ಹೇಳು, ಇನ್ನೂ ಚೆನ್ನಾಗಿರುತ್ತೆ. ಫೈನಲಿ ನೋಡ್ತಿದ್ಯಲ್ವಾ, ಅವಳು ಇಷ್ಟು ಪಕ್ಕದಲ್ಲಿರ್ಬೇಕಾದ್ರೂ ಹೇಳ್ಕೊಳಕ್ಕಾಗಿಲ್ಲ, ಇನ್ನು ಅಷ್ಟು ದೂರ ಹೋಗ್ತಾ ಇದ್ದಾಳೆ. ನನ್ನ ಪ್ರೀತಿನ ಹೇಳ್ಕೊತೀನ? ತಗೋ, ಐ ಆಮ್ ಇನ್ ಲವ್ ವಿತ್ ಯು ಅಷ್ಟೇ. ಗೌತಮ್, ಏನಿದು? ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು.